ಪರಂ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಷಯ ಶಿವಯೋಗದಿಂದಾಚೆ ಏನಿದೆ. ಅನಂತಭಾಯಿಯವರು ಬಾಪೂಜಿಯವರಿಗೆ ಕೇಳುವ ಪ್ರಶ್ನೆ ಈ ರೀತಿ ಇದೆ. ಶಿವಯೋಗ ಅಂದರೇನು ಮತ್ತು ಈ ಶಿವಯೋಗಕ್ಕಿಂತಲೂ ಶ್ರೇಷ್ಠವಾದ ಯೋಗ ಯಾವುದು ಎಂದು ಕೇಳಿದಾಗ ಬಾಪೂಜಿಯವರು ನೀಡುವ ಉತ್ತರ ಈ ರೀತಿ ಇದೆ. ಮೊದಲು ನಾವು ಶಿವಯೋಗದ ಅರ್ಥವನ್ನು ತಿಳಿದುಕೊಳ್ಳಬೇಕು. ಶಿವ ಮತ್ತು ಯೋಗ. ಶಿವನು 3 ರೂಪದಲ್ಲಿರುತ್ತಾನೆ. ಶಿವ ನಿರಾಕಾರಿಯಾಗಿರುತ್ತಾನೆ, ಆಕಾರಿಯಾಗಿಯೂ ಕೂಡ ಇರುತ್ತಾನೆ ಮತ್ತು ಸಾಕಾರಿಯಾಗಿ ಶಿವನು ಶಂಕರನ ರೂಪದಲ್ಲಿ ಪಾರ್ವತಿಯೊಂದಿಗೆ ಹಿಮಾಲಯದಲ್ಲಿ ಇರುತ್ತಾನೆ. ಈ ಶಿವ ನಿರಾಕಾರಿಯನ್ನು ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ಹೆಸರಿನಲ್ಲಿ ಕರೆಯುತ್ತಾರೆ. ಕೆಲವರು ನಿರಾಕಾರ ಶಿವನನ್ನು ನೂರ್ ಎಂದರೆ, ಇನ್ನು ಕೆಲವರು ಗಾಡ್ ಈಸ್ ಲೈಟ್ ಎನ್ನುತ್ತಾರೆ, ಇನ್ನು ಕೆಲವರು ಪರಬ್ರಹ್ಮ ಕೂಡ ಎನ್ನುತ್ತಾರೆ. ಈ ನಿರಾಕಾರ ಶಿವನು ಪರಂಧಾಮದಲ್ಲಿದ್ದಾನೆ ಮತ್ತು ಆಕಾರಿ ಶಿವನು ಪರಂಧಾಮದಿಂದ ಕೆಳಗೆ ಮತ್ತು ವಿಷ್ಣುಪುರಿಯಿಂದ ಮೇಲಿರುವಂತಹ ಶಿವಪುರಿಯಲ್ಲಿ ಆಕಾರಿ ಶಿವನು ನೆಲೆಸಿದ್ದಾನೆ. ಈಗ ಯೋಗ ಎಂದರೇನು ಎಂಬುದನ್ನು ತಿಳಿಯೋಣ. ಯೋಗ ಅಂದರೆ ಕನೆಕ್ಷನ್. ಶಿವಯೋಗ ಎಂದರೆ ಶಿವನೊಂದಿಗೆ ಕನೆಕ್ಟ್ ಆಗುವುದು, ಶಿವನನ್ನು ಧ್ಯಾನಿಸುವುದು ಎಂದು ಅರ್ಥ. ಶಿವನನ್ನು ಕೆಲವರು ನಿರಂಜನ ನಿರಾಕಾರ ಎಂದು, ಇನ್ನು ಕೆಲವರು ಆಕಾರಿಯಾದ ಶಿವನನ್ನು ಶಿವಲಿಂಗ ಜ್ಯೋತಿರ್ಲಿಂಗ ಸ್ವರೂಪದಲ್ಲಿ ಕೂಡ ಧ್ಯಾನಿಸುತ್ತಾರೆ. ಸಾಕಾರದಲ್ಲಿ ಶಂಕರನನ್ನು ಪಾರ್ವತಿಯನ್ನು ಧ್ಯಾನಿಸುತ್ತಾರೆ. ನಿರಾಕಾರ ಎಂದರೆ ಪರಂಪ್ರಕಾಶ ಸ್ವರೂಪ, ಆಕಾರಿ ಎಂದರೆ ಜ್ಯೋತಿರ್ಲಿಂಗ ಸ್ವರೂಪ ಮತ್ತು ಸಾಕಾರ ಅಂದರೆ ಶಂಕರ ಮತ್ತು ಪಾರ್ವತಿಯನ್ನು ನಾವು ಸಾಕಾರ ರೂಪದಲ್ಲಿ ನೋಡುತ್ತೇವೆ. ನಿರಾಕಾರ ಶಿವನನ್ನು ಧ್ಯಾನಿಸುವಂತಹ ಆತ್ಮರು ಪರಂಧಾಮವನ್ನು ಸೇರುತ್ತಾರೆ. ಅದರಂತೆ ಆಕಾರಿ ಜ್ಯೋತಿರ್ಲಿಂಗ ಸ್ವರೂಪದಲ್ಲಿರುವ ಶಿವನನ್ನು ಧ್ಯಾನಿಸುವವರು ಶಿವಪುರಿಯನ್ನು ಸೇರುತ್ತಾರೆ. ಶಿವನ ಅನೇಕ ಅವತಾರ ಮತ್ತು ಶಂಕರನ ಅನೇಕ ಅವತಾರಗಳಿವೆ. ಆತ್ಮರು ಶಿವನ ಆಕಾರಿ, ಸಾಕಾರಿ ಮತ್ತು ನಿರಾಕಾರಿ ಯಾವ ಸ್ವರೂಪದಲ್ಲಿ ಧ್ಯಾನಿಸುತ್ತಾರೋ ಆಯಾ ಸ್ಥಾನವನ್ನು ಸೇರುತ್ತಾರೆ. ಶಿವ ಎಂದರೆ ಒಂದು ಬ್ರಹ್ಮಾಂಡದ ಅಥವಾ ಸೋಲಾರ್ ಸಿಸ್ಟಮ್ನ ಮಾಲೀಕ. ಶಿವಯೋಗದ ನಂತರ ಮಹಾಶಿವಯೋಗ ಅನ್ನುವುದು ಇದೆ. ಮಹಾಶಿವ ಎಂದರೆ ಗ್ಯಾಲಕ್ಸಿಯ ಮಾಲೀಕ. ಗ್ಯಾಲಕ್ಸಿ ಎಂದರೆ ಇದರಲ್ಲಿ ಕೋಟ್ಯಾನುಕೋಟಿ ಸೋಲಾರ್ ಸಿಸ್ಟಮ್ಗಳಿವೆ. ಅಂದರೆ ಅಷ್ಟೇ ಶಿವರು ಕೂಡ ಇದ್ದಾರೆ. ಈ ಎಲ್ಲ ಶಿವರ ಮಾಲೀಕ ಮಹಾಶಿವ. ಈ ಮಹಾಶಿವನೊಂದಿಗೆ ಕನೆಕ್ಟ್ ಅಥವಾ ಯೋಗ ಅಥವಾ ಧ್ಯಾನ ಮಾಡಿದರೆ ಮಹಾಶಿವನ ಬಳಿ ಸೇರುತ್ತಾರೆ. ಮಹಾಶಿವನು ಒಂದು ಸಂಕಲ್ಪ ಮಾಡಿದಾಗ ಕೋಟ್ಯಾನುಕೋಟಿ ಬ್ರಹ್ಮಾಂಡಗಳು ಸೃಷ್ಟಿಯಾದವು ಮತ್ತು ಕೋಟ್ಯಾನುಕೋಟಿ ಶಿವರ ಸೃಷ್ಟಿಯೂ ಕೂಡ ಆಯಿತು. ಹೀಗೆ ಮಹಾಶಿವನ ನಂತರ ಅನೇಕ ಕೋಟ್ಯಾನುಕೋಟಿ ಗ್ಯಾಲಕ್ಸಿಗಳ ಮಾಲೀಕ ಪರಂಶಿವನು ಇದ್ದಾನೆ. ಅಂದರೆ ಯೂನಿವರ್ಸ್ನ ಮಾಲೀಕ. ಇದಕ್ಕೂ ಮೇಲೆ ಪರಂ ಮಹಾಶಿವ ಮಲ್ಟಿವರ್ಸ್ನ ಮಾಲೀಕನಿದ್ದಾನೆ. ಇದರ ಮುಂದೆ ಪರಂ ಮಹಾಶಿವ. ಹೀಗೆ ಮುಂದೆ ಸಾಗುತ್ತಾ ಸಾಗುತ್ತಾ ಪರಂ ಎಷ್ಟು ಪರಂ ಹೇಳುತ್ತೇವೋ ಅಷ್ಟು ಪರಂ ಮಹಾಶಿವರು, ಅಷ್ಟು ಪರಂ ಮಹಾಬ್ರಹ್ಮಾಂಡಗಳಿವೆ. ಶಿವನನ್ನು ಪರಂ ಆತ್ಮ ಎನ್ನುತ್ತೇವೆ, ಶಂಕರನನ್ನು ಮಹಾದೇವ ಎನ್ನುತ್ತೇವೆ. ಹಿಮಾಲಯದಲ್ಲಿರುವ ಶಿವ ಸಾಕಾರದಲ್ಲಿ ಶಂಕರನಾಗಿ ಇದ್ದಾನೆ. ಶಿವನ ಬಳಿ ಪರಂ ತತ್ವಗಳಿವೆ, ಮಹಾಶಿವನ ಬಳಿ ಪರಂ ಮಹಾತತ್ವಗಳಿವೆ. ಪರಂ ಮಹಾಶಿವನ ಬಳಿ ಪರಂ ಮಹಾತತ್ವಗಳಿವೆ. ನಾವು ಯಾರನ್ನು ಧ್ಯಾನಿಸಬೇಕು, ಹೇಗೆ ಧ್ಯಾನಿಸಬೇಕು ಎಂಬ ಜ್ಞಾನ, ಇದರ ಅರಿವು ನಮಗೆ ಇರಬೇಕು. ಯಾರನ್ನು ಧ್ಯಾನಿಸುತ್ತೇವೋ ಅವರ ಧಾಮವನ್ನು ಸೇರುತ್ತೇವೆ. ವಿಜ್ಞಾನಿಗಳು ಕೂಡ ಹೇಳುತ್ತಿದ್ದಾರೆ,
156 ಬಿಲಿಯನ್ ಲೈಟ್ ಇಯರ್ನ ನಂತರ, ಅಂದರೆ ಅದರಿಂದ ಆಚೆ ಸಹ ಬ್ರಹ್ಮಾಂಡಗಳಿವೆ ಎಂದು ಹೇಳುತ್ತಿದ್ದಾರೆ. ಇವರು ನೋಡುವಂತಹ ಸಾಧನಗಳು ಸ್ಥೂಲ ತತ್ವದಿಂದ ರಚಿಸಿರುವುದರಿಂದ ಸ್ಥೂಲ ತತ್ವದಿಂದ ಕೂಡಿದ ಬ್ರಹ್ಮಾಂಡಗಳು ಕಾಣುತ್ತಿವೆ. ಬಾಪೂಜಿಯವರು ಹೇಳುತ್ತಾರೆ, ಕಣ್ಣಿಗೆ ಕಾಣುವಂತಹ ಈ ಎಲ್ಲ ಬ್ರಹ್ಮಾಂಡ, ಗ್ಯಾಲಕ್ಸಿ, ಯೂನಿವರ್ಸ್, ಮಲ್ಟಿವರ್ಸ್ ಎಲ್ಲವೂ ವಿನಾಶ ಹೊಂದುವಂತಹ ಬ್ರಹ್ಮಾಂಡಗಳಾಗಿವೆ. ಇವೆಲ್ಲಕ್ಕೂ ಮೇಲೆ ಪರಂತತ್ವದಿಂದಾದ ಬ್ರಹ್ಮಾಂಡಗಳಿವೆ. ವಿಜ್ಞಾನಿಗಳ ಸಾಧನಗಳು ಪರಂತತ್ವದಿಂದ ರಚಿಸಿದರೆ ಪರಂತತ್ವದ ಬ್ರಹ್ಮಾಂಡಗಳನ್ನು ಕೂಡ ನೋಡಬಹುದು ಎನ್ನುತ್ತಾರೆ ಬಾಪೂಜಿ. ಈಗ ವಿಜ್ಞಾನಿಗಳು ಬ್ಲ್ಯಾಕ್ ಹೋಲನ್ನು ಗುರುತಿಸುತ್ತಿದ್ದಾರೆ. ಅದರ ಸೆಂಟರ್ ಪಾಯಿಂಟ್ನಲ್ಲಿ ಪರಂ ಮಹಾಶಿವನಿರುತ್ತಾನೆ. ಅವನು ಆಕಾಶಗಂಗೆಯ ಮಾಲೀಕ. ಪರಂ ಮಹಾಶಿವನು ಯೂನಿವರ್ಸ್ನ ಮಧ್ಯಭಾಗದಲ್ಲಿದ್ದಾನೆ, ಪರಂಧಾಮದಲ್ಲಿರುತ್ತಾನೆ. ಗ್ರೇಟ್ ಯೂನಿವರ್ಸ್ ಮತ್ತು ಗ್ರೇಟ್ ಯೂನಿವರ್ಸ್ಗಳು ಕೂಡ ಇವೆ. ಪ್ರತಿಯೊಂದು ಬ್ರಹ್ಮಾಂಡದಲ್ಲಿಯೂ ಆಯಾ ಸೃಷ್ಟಿಕರ್ತ ಶಿವನು ಮಧ್ಯಭಾಗದಲ್ಲಿದ್ದು ತಮ್ಮ ತಮ್ಮ ಬ್ರಹ್ಮಾಂಡಗಳನ್ನು ನಡೆಸುತ್ತಿದ್ದಾರೆ. ಇನ್ವಿಸಿಬಲ್ ಬ್ರಹ್ಮಾಂಡಗಳು ಕೂಡ ಇವೆ. ಇವುಗಳನ್ನು ನೋಡಲು ದಿವ್ಯ ದೃಷ್ಟಿ ಬರಬೇಕು. ಸಾಧನಗಳಿಂದ, ತತ್ವಗಳಿಂದಾದ ಕ್ಯಾಮರಾಗಳಲ್ಲಿ ಇವುಗಳನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಇವುಗಳನ್ನು ದಿವ್ಯ ದೃಷ್ಟಿಯಿಂದ ನೋಡಲು ಸಾಧ್ಯ. ದಿವ್ಯ ದೃಷ್ಟಿ ಅಂದರೆ ಥರ್ಡ್ ಐ. ಶಿವನು ತನ್ನ ಮೂರನೇ ಕಣ್ಣಿನಿಂದ ಸಮಸ್ತ ಬ್ರಹ್ಮಾಂಡಗಳನ್ನು ನೋಡುತ್ತಿದ್ದ. ಈ ಮೂರನೇ ಕಣ್ಣು ತೆರೆಯುವುದು ಯೋಗದಿಂದ, ಧ್ಯಾನದಿಂದ. ಇದು ಎಲ್ಲರಲ್ಲಿಯೂ ಜಾಗೃತವಾಗಿರುವುದಿಲ್ಲ. ಆತ್ಮಗಳು ಅನೇಕ ಕ್ಯಾಟಗರಿಯ ಆತ್ಮಗಳಿರುತ್ತವೆ. ಕೆಲವು ಮಹಾಶಿವನ ಸೃಷ್ಟಿಯಾಗಿದ್ದರೆ ಕೆಲವು ಆತ್ಮರು ಪರಂ ಮಹಾಶಿವನ ಸೃಷ್ಟಿಯಾಗಿರುತ್ತಾರೆ. ಆಯಾ ಆತ್ಮರು ತಮ್ಮ ತಮ್ಮ ಪರಂಧಾಮ ಸೇರಬೇಕೆಂದರೆ ಯೋಗದಿಂದಲೇ ಸಾಧ್ಯ. ಬಾಪೂಜಿಯವರು ಮಲ್ಟಿಪಲ್ ಯೂನಿವರ್ಸ್ನ ಕ್ರಿಯೇಟರ್ 108 ಆತ್ಮಗಳಿದ್ದಾರೆ ಎನ್ನುತ್ತಾರೆ. ಈ 108 ಬೀಜರೂಪ ಆತ್ಮಗಳನ್ನು ಹುಡುಕುತ್ತಿದ್ದಾರೆ. ಅವರು ಅಂದರೆ ಈ 108 ಆತ್ಮರು ಈ ಭೂಮಿಯ ಮೇಲೆ ಬಂದು ಮನುಷ್ಯ ಅವತಾರದಲ್ಲಿದ್ದಾರೆ. ನಾವೆಲ್ಲರೂ ಭೂಮಿ ಮೇಲಿರುವ ಬಹಳಷ್ಟು ಆತ್ಮರು ಈ ಬ್ರಹ್ಮಾಂಡದ ಶಿವನ ಸೃಷ್ಟಿಯಾಗಿರುವುದಿಲ್ಲ. ಬಹಳ ದೂರದ ಗ್ಯಾಲಕ್ಸಿ, ಯೂನಿವರ್ಸ್ನಿಂದ ಬಂದಂತಹ ಆತ್ಮರಾಗಿದ್ದೇವೆ. ಹೇಗೆ ಏಲಿಯನ್ಸ್ಗಳು ಆಗಾಗ್ಗೆ ಭೂಮಿಯ ಮೇಲೆ ಬರುತ್ತಾರೋ ಅದೇ ರೀತಿ ಬಹಳ ಹಿಂದೆ ಅನೇಕ ಆತ್ಮರು ಬೇರೆ ಬ್ರಹ್ಮಾಂಡಗಳಿಂದ ಇಲ್ಲಿ ಬಂದು ಮನುಷ್ಯರಾಗಿದ್ದಾರೆ ಮತ್ತು ಇಲ್ಲಿ ಬಂದವರು ಕರ್ಮಬಂಧನಕ್ಕೆ ಒಳಗಾಗಿ ಇಲ್ಲಿಯೇ ಉಳಿದುಕೊಂಡು ಜನ್ಮ ಮರಣದ ಚಕ್ರದಲ್ಲಿ ಒದ್ದಾಡುತ್ತಿದ್ದಾರೆ. ಅವರ ಮೂಲ ನೆಲೆಯನ್ನು ಮರೆತು ಬಿಟ್ಟಿದ್ದಾರೆ. ಈಗಲೂ ಸಹ ಪ್ರತಿ ವರ್ಷ 6,000 UFOಗಳು ಅಮೆರಿಕಾದ ಪ್ರಾಂತ್ಯದಲ್ಲಿ ಬರುತ್ತಿವೆ. ಏಕೆ ಬರುತ್ತಿದ್ದಾರೆ, ಏಕೆ, ಹೇಗೆ, ಎಲ್ಲಿಂದ, ಇದೆಲ್ಲ ಬಹಳ ನಿಗೂಢ ರಹಸ್ಯ. ಈ ರಹಸ್ಯವನ್ನು ಬಾಪೂಜಿಯವರು ತಮ್ಮ ದಿವ್ಯ ದೃಷ್ಟಿಯಿಂದ ತಿಳಿದುಕೊಂಡಿದ್ದಾರೆ. ವಿಶ್ವ ಪರಿವರ್ತನೆಗಾಗಿ ಬಾಪೂಜಿಯವರು ಈ ಮಲ್ಟಿಪಲ್ ಯೂನಿವರ್ಸ್ನ ಸೃಷ್ಟಿಕರ್ತರಾದ 108 ಬೀಜರೂಪ ಆತ್ಮರನ್ನು ಈ ಭೂಮಿಯ ಮೇಲೆ ಹುಡುಕುತ್ತಿದ್ದಾರೆ. ಬಹಳಷ್ಟು ಬೇಗ ಬೇಹದ್ನ ಪರಿವರ್ತನೆ ಆಗಲಿದೆ. ಎಲ್ಲ ಆತ್ಮರು ಆತ್ಮಜ್ಞಾನವನ್ನು ಹೊಂದೋಣ. ವಿಶ್ವ ಪರಿವರ್ತನೆಯಲ್ಲಿ ಸಹಯೋಗವನ್ನು ನೀಡೋಣ. ಪರಂ ಶಾಂತಿ. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.